ಬೆನ್ನು ತಟ್ಟಿ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ ನಾಡೋಜ ಡಾಕ್ಟರ್ ಕೆ ಶಂಕರ್ ಅವರು ಸೇರಿಕೊಂಡು ಒಂದು ದಾಖಲಿಸಿದ್ದಾರೆ. ಅದಕ್ಕೆ ನಾವೆಲ್ಲರೂ ಅವರಿಗೆ ಪ್ರಪ್ರಥಮವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಇವತ್ತು ನಾವು ನಮ್ಮ ಫಲಿತಾಂಶ ಮತ್ತು ವಿದ್ಯಾರ್ಥಿಗಳ ಒಂದು ಸಾಧನೆಯನ್ನು ನಮ್ಮ ಅಧ್ಯಕ್ಷರ ಹತ್ರ ನಿನ್ನೆ ಹೇಳಿದಾಗ ನಮಗೆ ಅಭಿಪ್ರಾಯವನ್ನು ಹೇಳಿದರು. ಅದರಂತೆ ನಾವು ಆ ವಿದ್ಯಾರ್ಥಿಗಳನ್ನು ಇವತ್ತು ನಮ್ಮ ಸಂಸ್ಥೆಗೆ ಕರೆದಿದ್ದೇವೆ. ಅವರು ಮತ್ತು ಸೈನ್ಸಲ್ಲಿ ಟಾಪರ್ ಬಂದಂಥ ವಿದ್ಯಾರ್ಥಿಗಳನ್ನು ಇವತ್ತು ಗೌರವಿಸಲಿಕ್ಕಿದ್ದಾರೆ, ಪ್ರೋತ್ಸಾಹಿಸಿದ್ದಾರೆ. ಅವರನ್ನು ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಆದರದಿಂದ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಹಾಗೆ ನಮ್ಮ ಜೊತೆಗಿದ್ದು ಬೆನ್ನು ತಟ್ಟಿ ಪ್ರೋತ್ಸಾಹ ಮಾಡಿ ನಮಗೆ ಗೈಡೆನ್ಸ್ ಮಾಡ್ತಾ ಇರುವಂತಹ ನಮ್ಮ ಹಿಂದಿನ ಪ್ರಾಂಶುಪಾಲರು ರಾಜಮೋಹನ್ ಸರ್ ಕೂಡ ನಮ್ಮ ಜೊತೆಗೆ ಆದರದಿಂದ ಸ್ವಾಗತ. ನಮ್ಮ ಅಧ್ಯಾಪಕ ವೃಂದದವರಿಗೆ ಹಾಗೆ ಪ್ರಿನ್ಸಿಪಾಲ್ರು ಇಬ್ಬರು ಇದ್ದಾರೆ. ಇವತ್ತಿಲ್ಲಿ ನಮ್ಮ ಹೃತ್ಪೂರ್ವಕ ಮಂಡಳಿಯ ನಮ್ಮ ಕಮಿಟಿಯಿಂದ ಹೃತ್ಪೂರ್ವಕ ಧನ್ಯವಾದ. ಖಂಡಿತ ನಾವು ಏನೋ ಒಂದು ಪ್ರಯತ್ನ ಪಟ್ಟರೆ ಆಗ್ತದೆ. ಹಾಗೆ CET ಕೋಚಿಂಗ್ ಇರ್ಬೋದು, ನೀಟ್ ಇರ್ಬೋದು, ಅದರಲ್ಲಿ ಇನ್ನೂ ಹೆಚ್ಚಿನ ಮಕ್ಕಳಿಗೆ ತರಬೇತಿಯನ್ನು ಕೊಡಿ. ಆದಷ್ಟು ರಾಜಮೋಹನ್ ಸರ್ ಇದ್ದಾಗ ಭಾಳ ಒಂದು ಶಿಸ್ತನ್ನು ತಂದಿದ್ರು. ವೈದ್ಯವರು ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಎಲ್ಲರೂ ನಮ್ಮ ಟೀಚರ್ಸ್ ಎಲ್ಲ ಬರೀ ಲೇಡೀಸ್ ಇದ್ದಾರೆ. ಆ ದೃಷ್ಟಿಯಲ್ಲಿ ಮಕ್ಕಳು ಹೊಂದ್ಕೊಂಡು ಹೋಗಬೇಕು. ನಾನು ಒಂದು ಪೇಪರ್ನಲ್ಲಿ ಒಬ್ಬರು ನೋಡಿದೆ, ನಾನು ಸರ್ಕಾರಿ ನೌಕರಿ ಇಚ್ಛೆ ಪಡ್ತೇನೆ ಅಂತ. ಸೈನ್ಸ್ ಅಲ್ಲ, ಟಾಪರ್ ಕಾಮರ್ಸ್ನಾಗ ಬಂದವರಿರ್ಬೋದು ಒಬ್ಬ ಲೇಡೀಸ್ ಇವತ್ತು ಪೇಪರ್ನಲ್ಲಿ ತಮ್ಮ ಅನಿಸಿಕೆ ಹೇಳಿದರು. ಯಾವುದೇ ಮಾಡಿ ಸಮಾಜದಲ್ಲಿ ಒಂದು ಒಳ್ಳೆಯ ಹೆಸರನ್ನು ತೋರಿ, ನಿಮ್ಮ ಪೋಷಕರಿಗೆ ಒಂದು ಹೆಸರು ಬರಬೇಕು, ಅಪಾರ ಒಂದು ಗೌರವ ಅಥವಾ ನಿಮ್ಮ ಮೇಲೆ ಒಂದು ಭಾಳಷ್ಟು ಇದು ಹಾಕಿ ನಂಬಿಕೆ ಇಟ್ಕೊಂಡಿರ್ತಾರೆ, ಟ್ರಸ್ಟ್ ಅಂದ್ಕೊಳ್ಳಿ. ನಮ್ಮ ಮಗಳು ಒಳ್ಳೆ ರೀತಿಯಲ್ಲಿ ಬೆಳೀಬೇಕು, ಸಮಾಜದಲ್ಲಿ ಒಂದು ಒಳ್ಳೆ ವ್ಯಕ್ತಿ ಆಗಬೇಕು, ಸಮಾಜದಲ್ಲಿ ಒಂದು ಶಕ್ತಿಯಾಗಿ ಮೇಲೆ ಬರಬೇಕು ಅನ್ನೋ ಒಂದು ಭಾವನೆ ಅವ್ರದ್ದೆಲ್ಲ ಇರ್ತದೆ. ಆ ನಿಟ್ಟಿನಲ್ಲಿ ನೀವು ಅವರ ಮನಸ್ಸಿನ ಏನು ವೇದನೆ, ನೋವು ಇರ್ತದೆ, ಅದನ್ನು ನೀವು ಪ್ರೋತ್ಸಾಹಿಸಿ ನೀವು ಸಮಾಜದಲ್ಲಿ ಒಂದು ದೊಡ್ಡ ವ್ಯಕ್ತಿ ಆಗಬೇಕು. ದೊಡ್ಡದಾದ ಜಿ ಶಂಕರ್ ಅಂತಲ್ಲ, ಎಲ್ಲ ಒಟ್ಟು ಏನೋ ಒಂದು ಗುರುತಿಸುವಾಗ ಆಗಬೇಕು. ಹಾಗೆ ಮುಂದಿನ ನಮ್ಮ ವಿದ್ಯಾರ್ಥಿಗಳಿಗೆ ಕೂಡ ನೀವೊಂದು ಪ್ರೇರಕ ಶಕ್ತಿ ಆಗಬೇಕು. ಏನಾದರೂ ಸಮಸ್ಯೆಗಳಿದ್ರೆ ಖಂಡಿತ ಮೇಡಮ್ ಹೇಳಿದ್ವಿ ಈಗಾಗಲೇ, ಖಂಡಿತ ಅದಕ್ಕೆ ಸಹಾಯ ಮಾಡ್ತೀವಿ. ನೀವೆಲ್ಲರೂ ಒಗ್ಗಟ್ಟಿನಿಂದ, ಇವತ್ತು ಪ್ರಿನ್ಸಿಪಾಲ್ರು ಇರ್ಬೋದು, ನಮ್ಮ ಸ್ಟಾಫ್ ಇರ್ಬೋದು, ಎಲ್ಲರೂ ಸೇರಿ ಮಾಡಿದ್ರಿಂದ ಇವತ್ತು ಒಂದು 3 ರ್ಯಾಂಕ್ ಬಂದಿದೆ, ಡಿಸ್ಟಿಂಕ್ಷನ್ ಇದ್ದಾವೆ. ಹಾಗೆ ಇಬ್ಬರು ಟಾಪರ್ಸ್ ಇದ್ದಾರೆ ಸೈನ್ಸ್ನಲ್ಲಿ. ಅವರಿಗೆ ಎವ್ಯಾಲ್ಯೂಯೇಷನಿಗೆ ಹಾಕಂತ ನಾನು ಪ್ರಿನ್ಸಿಪಾಲ್ರ ಹತ್ರ ಹೇಳಿದ್ದೀನಿ. ಖಂಡಿತ ಅದಕ್ಕೂ ಒಂದು ರ್ಯಾಂಕ್ ಬಂದರೆ ಬರ್ಬೋದು. ಆ ನಿಟ್ಟಿನಲ್ಲಿ ನಮ್ಮೆಲ್ಲರ ಒಂದು ಹೋರಾಟ ಖಂಡಿತ ಇವತ್ತು ಒಂದು ನಮಗೆ ಶಕ್ತಿ ತುಂಬಿದೆ. I would like to congratulate all the toppers for their remarkable achievement. ಖಂಡಿತವಾಗಿ ನಮ್ಮ ಕಾಲೇಜಿಗೆ ಮಾತ್ರವಲ್ಲ, ನಮ್ಮ ರಾಜ್ಯಕ್ಕೆ ಅದು ಹೆಮ್ಮೆ. ಯಾಕೆಂದರೆ ಯಾವ ಕಾಲೇಜಲ್ಲಿ ಕೂಡ ಈ ಗ್ರಾಮೀಣ ಪ್ರದೇಶದ ಮಕ್ಕಳು ಒಂದು ಕಡಿಮೆ ಪರ್ಸೆಂಟೇಜಲ್ಲಿ ಓದಿ ಇಷ್ಟು ಮಾರ್ಕ್ ಸಿಗುವುದು ನಮ್ಮ ಕಾಲೇಜಿಗೆ ಅದೊಂದು ನಮ್ಮ ಮಾದರಿ ಕಾಲೇಜ್ ಅಂತ ಹೇಳ್ಬೋದು. ಹಾಗೆ ನಮ್ಮ ಈ ಎಲ್ಲ ಮಕ್ಕಳ ಈ ರಿಮಾರ್ಕೇಬಲ್ ಅಚೀವ್ಮೆಂಟಿಗೆ ನಮ್ಮ 2 ಡೈನಾಮಿಕ್ ಲೀಡರ್ಸ್ ಅವರ ನೇತೃತ್ವದಲ್ಲಿ ರಾಜಮೋಹನ್ ಸರ್ ಆಗಲಿ ಅಥವಾ ನಾಗರಾಜ್ ವೈದ್ಯ ಸರ್ ಆಗಲಿ ಮತ್ತು ಎಲ್ಲ ಡೆಡಿಕೇಟೆಡ್ ಟೀಚರ್ಸ್ ಇನ್ಕ್ಲೂಡಿಂಗ್ ಅವರ ಪ್ರೌಡ್ ಪೇರೆಂಟ್ಸ್ ಅವರೆಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ನಮ್ಮ ಮ್ಯಾನೇಜ್ಮೆಂಟ್ ಪರವಾಗಿ ಧನ್ಯವಾದಗಳು ಸಲ್ಲಿಸ್ತೇನೆ. ಆದರೆ ಒಂದು ಮಾತು ನೆನಪಿರಲಿ, ಇದು ನಮ್ಮದು ಈ ವರ್ಷ ಮುಗಿದಿಲ್ಲ. ಇನ್ನೂ ಕೂಡ ಮುಂದಿನ ವರ್ಷದಲ್ಲಿ ಕೂಡ ನಮ್ಮದು ವಿಷನ್ ಅಂತ ಇಟ್ಟಿದ್ದೇವೆ. ನಾವು ನೆಕ್ಸ್ಟ್ 3 to 5 years ನಮ್ಮ ಏನು ಗೋಲ್ ಇದೆ, ಇನ್ನೂ 10 to 20% ನಾವು ಇಂಪ್ರೂವ್ಮೆಂಟ್ ಕಾಣಬೇಕು. ಅದಕ್ಕೆ ನಮ್ಮ ಪ್ಲ್ಯಾನ್ ಆಫ್ ಆ್ಯಕ್ಷನ್ ಅಂದರೆ ಒಂದು ಇಂಡಸ್ಟ್ರಿಯಲ್ ನಮ್ಮದು ಕಾಂಟ್ಯಾಕ್ಟ್ ಆಗಲಿ ಅಥವಾ ನಮ್ಮದು ಎಲ್ಲಿ ಲೂಪೋಸ್ ಇದೆ ಆ ಏರಿಯಾಸಲ್ಲಿ ನಾವು ಇಂಪ್ರೂವ್ಮೆಂಟ್ ಮಾಡಬೇಕು. ಅದೆಲ್ಲ ಗಮನದಲ್ಲಿ ಇಟ್ಟುಕೊಂಡು ಇನ್ನೂ ಮುಂದಿನ ವರ್ಷಗಳಲ್ಲಿ ಇನ್ನೂ ಹೆಚ್ಚಿನ ಸಾಧನೆ ಮಾಡಿ ನೀಟಲ್ಲಿ ರ್ಯಾಂಕ್ ಆಗಲಿ ಅಥವಾ CETಯಲ್ಲಿ ಪ್ಲೇಸ್ಮೆಂಟ್ ಆಗಲಿ ಎಲ್ಲದರಲ್ಲಿ ಕೂಡ ನಾವು ಗಮನದಲ್ಲಿ ಇಟ್ಟುಕೊಂಡು ನಮ್ಮ ಮಕ್ಕಳ ಉಜ್ವಲ ಆಗಬೇಕಂತ ಹೇಳಿದ್ರೆ ನಾವೆಲ್ಲರೂ ಒಟ್ಟಿಗೆ ಈ ಕಾಲೇಜ್ ಮುಂದುವರಿಸಿಕೊಂಡು ಹೋಗೋಣ. ಅದರಲ್ಲಿ 2 ಫೈಲ್ ಆಗಿದ್ದಾರೆ. ಅವರು ಫೈಲ್ ಆಗಬಾರ್ದು ಅಂತೇಳಿ ಪ್ರಾರ್ಥನೀಯ. ಈ
ನಮಗೆ 3 ರ್ಯಾಂಕ್ಸ್ ಬಂದಿದೆ ಕಾಮರ್ಸ್ನಲ್ಲಿ. ಸೈನ್ಸಿನಲ್ಲಿ 588 ಮಾರ್ಕ್ ಬಂದಿದೆ. 590 ಮಾರ್ಕ್ಗೆ 10ನೇ ರ್ಯಾಂಕ್ ಬಂದಿದೆ. ಡೆಡಿಕೇಟೆಡ್ ಆಗಿ ಇದ್ದೇವೆ. ಬಟ್ ಇನ್ನೂ ಸ್ವಲ್ಪ ಪ್ರೆಷರ್ ಹಾಕಿದ್ರಿಂದ ಈ ರ್ಯಾಂಕ್ ಬರಲಿಕ್ಕೆ ಖಂಡಿತ ಅವರು ಒಂದು ಕಾರಣಕರ್ತರಾಗಿದ್ದಾರೆ. ಮತ್ತು ನಮ್ಮ ಎಫರ್ಟ್ ಯಾವಾಗಲೂ ಇದ್ದೇ ಇರ್ತದೆ. ಮುಂದಿನ ದಿನಗಳಲ್ಲಿ ನಾವು ಇನ್ನೂ ಹೆಚ್ಚು ರ್ಯಾಂಕ್ ಪಡೀಲಿಕ್ಕೆ ನಾನು ಖಂಡಿತ ನನ್ನ ಪರವಾಗಿ ಮತ್ತು ಈ ಕಾಲೇಜಿನ ಪರವಾಗಿ ಖಂಡಿತ ನಾನು ಟ್ರೈ ಮಾಡ್ತಾ ಇದ್ದೇವೆ. ನಾವು ನೆಕ್ಸ್ಟ್ ನಮಗೆ ಫಸ್ಟ್ ರ್ಯಾಂಕ್, ಸೆಕೆಂಡ್, 5th ರ್ಯಾಂಕ್ ಒಳಗೆ ಬರಬೇಕು ಅಂತ ನನ್ನದೊಂದು ಅಭಿಲಾಷೆ ಇದೆ. ಸೊ ನಾವೆಲ್ಲರೂ ಅದಕ್ಕೆ ಡೆಡಿಕೇಟೆಡ್ ಆಗಿ ವರ್ಕ್ ಮಾಡ್ತೇವೆ. ಸೊ ಎಲ್ಲರಿಗೂ ಧನ್ಯವಾದಗಳು. ಹಾಗೆ ಆರ್ಗ್ಯಾನಿಕ್ ನಂಗೆ ಫಸ್ಟ್ ಇಯರಲ್ಲಿ ತುಂಬ ಕಷ್ಟ ಆಗ್ತಿತ್ತು. ಆ್ಯಂಡ್ ಸೆಕೆಂಡ್ ಇಯರ್ಗೆ ಬಂದವರು ತುಂಬ MCQ ಎಲ್ಲ ಸಾಲ್ವ್ ಮಾಡಿಸಿದ್ರು. ಮೈತ್ರಿ ಮ್ಯಾಮ್ ಹಾಗೆ ದೀಪ್ತಿ ಮ್ಯಾಮ್ಸ್ ಹಾಗೆ ತುಂಬ ಎಲ್ಲ ಸಾಲ್ವ್ ಮಾಡಿಸಿದ್ರು. ಹಾಗೆ ಈ ಸಲ ಆರ್ಗ್ಯಾನಿಕ್ ಪಾರ್ಟಲ್ಲಿ ನಾನು ಅಂದ್ಕೊಳ್ತೇನೆ ಒಂದು ಮಾರ್ಕ್ ಹೋಗ್ಲಿಕ್ಕಿಲ್ಲ ನಾನು. ಹಾಗೆ ತುಂಬ ಥ್ಯಾಂಕ್ ಯು ಮ್ಯಾಮ್, ನಿಮಗೆ ಸಹ ದೀಪ್ತಿ ಮ್ಯಾಮ್ಗೆ ಸಹ. ಆ್ಯಂಡ್ ಪ್ರಶಾಂತಿ ಮ್ಯಾಮ್ ನಮಗೆ ತುಂಬ PPT ಎಲ್ಲ ರೆಡಿ ಮಾಡಿ ತೋರಿಸಿ ಸ್ವಲ್ಪ ಹೆಲ್ಪ್ ಆಯಿತು ಅದರಿಂದ ತುಂಬ ಥ್ಯಾಂಕ್ ಯು ಮ್ಯಾಮ್. ಮತ್ತು ಸಿಂಚನ ಮ್ಯಾಮ್ ಹಾಗೆ ನೋಟ್ಸ್ ಎಲ್ಲ ತುಂಬ ಕರೆಕ್ಟಾಗಿ ನೀಟಾಗಿ ತುಂಬ ಚೆನ್ನಾಗಿ ಕೊಡ್ತಿದ್ರು. ಡಿರೈವೇಷನ್ ಎಲ್ಲ ತುಂಬ ಹೆಲ್ಪ್ ಆಯಿತು. ಥ್ಯಾಂಕ್ ಯು ಸೊ ಮಚ್. ಮತ್ತು ಹಿಂದಿ ಮ್ಯಾಮ್ಸ್ ಹಾಗೆ ನನಗೆ ಇದುವರೆಗೆ ಹಿಂದಿ ಮ್ಯಾಮ್ ಎಲ್ಲ ಸಹ ತುಂಬ ಒಳ್ಳೆಯವರೇ ಸಿಕ್ಕಿದ್ದಾರೆ, ತುಂಬ ಒಳ್ಳೆ ಮಾಡಿ ಕಲಿಸಿದ್ದಾರೆ. ತುಂಬ ಥ್ಯಾಂಕ್ ಯು ಮ್ಯಾಮ್. ಮತ್ತು CS ಮ್ಯಾಮ್ಸ್ ಹಾಗೆಯೇ ಒಳ್ಳೆ ಫ್ರೆಂಡ್ಲಿ ಆಗಿ ಒಳ್ಳೆ ಮಾಡಿ ಹೇಳಿಕೊಟ್ಟಿದ್ದಿಲ್ಲ. CS ಹಾಗೆ ನನ್ನ ಕೆಲವರೆಲ್ಲ ನೋಟ್ಸ್ ಕೇಳಿದ್ದಾರೆ ಬೇರೆ ಕಾಲೇಜಿನವರು, ಅವ್ರಿಗೆ ಕರೆಕ್ಟಾಗಿ ಕೊಡ್ತಿರ್ಲಿಲ್ಲ ಅಂತ ಹೇಳಿದರು. ಸೊ ತುಂಬ ಥ್ಯಾಂಕ್ ಯು ಮ್ಯಾಮ್. ಮತ್ತು ಇಂಗ್ಲೀಷ್ ಹಾಗೆಯೇ ನಮಗೆ ರೇಷ್ಮಾ ಮ್ಯಾಮ್ ಮತ್ತು ಸುಹಾಸಿನಿ ಮ್ಯಾಮ್ ಇದ್ದರು. ಸುಹಾಸಿನಿ ಮ್ಯಾಮ್ ಎಲ್ಲ ಸ್ಟೋರಿ ಎಲ್ಲ ಹೇಳ್ತಾ ಒಳ್ಳೆ ಆಗ್ತಿತ್ತು ಕ್ಲಾಸಸ್ ಎಲ್ಲ. ಆ್ಯಂಡ್ ರೇಷ್ಮಾ ಮ್ಯಾಮ್ಸ್ ಹಾಗೆ ಫುಲ್ ಫನ್ನಿಯಾಗಿ ಎಲ್ಲ ಮಾಡ್ತಿದ್ರು. ಸೊ ಗಮ್ಮತ್ತು ಆಗ್ತಿತ್ತು. ತುಂಬ ಥ್ಯಾಂಕ್ ಯು ಮ್ಯಾಮ್ಸ್ ಹಾಗೆಯೇ ಅವ್ರು ಮಾಡಿದ ಮೆಟ್ರೈಸಸ್, ಡಿಟರ್ಮಿನೆಂಟ್ಸ್ ಎಕ್ಸಾಮ್ ಟೈಮಲ್ಲಿ ಸಹ ನಾವು ಜಾಸ್ತಿ ಓದಿಲ್ಲ, ಯಾಕಂದರೆ ಅಷ್ಟು ಒಳ್ಳೆ ತಲೆಯಲ್ಲಿ ಅದು ಹಿಡಿದಿತ್ತು. ಸೊ ತುಂಬ ಥ್ಯಾಂಕ್ ಯು. ಬೇರೆಯವ್ರಿಗೆ ಸಹ ಹಾಗೆ ಎಲ್ಲರಿಗೂ ಸಹ ತುಂಬ ಥ್ಯಾಂಕ್ ಯು. ನಮಗೆ ಇಷ್ಟು ಒಳ್ಳೆ ಎಜುಕೇಷನ್ ಕೊಟ್ಟದ್ದು ಎಜುಕೇಷನ್ ಸರ್. ನನಗೆ 2 ವರ್ಷ ಸಹ ಫ್ರೀಯಾಗಿ ಆಯಿತು. ಸೊ ತುಂಬ ಥ್ಯಾಂಕ್ ಯು ಸರ್. ನಮಸ್ತೆ ಎಲ್ಲರಿಗೂ. ನನ್ನ ಮಗಳು ಇಲ್ಲಿ ಸೆಕೆಂಡ್ PUC ಈಗ ರಿಸಲ್ಟ್ ಬಂದಿದೆ. ಅವಳು ಶಾಮಿಲಿ ಪ್ರಿ ಯೂನಿವರ್ಸಿಟಿ ಕಾಲೇಜ್ ಕಿರಿಯೂರು ಅಲ್ಲಿ ಈಗ ಸೆಕೆಂಡ್ PUCಯಲ್ಲಿ 99% ತೆಗೆದು 7th ರ್ಯಾಂಕ್ ತೆಗೆದಿದ್ದಾಳೆ. ನಮಗೆ ಎಲ್ಲರಿಗೂ ತುಂಬ ಹೆಮ್ಮೆಯ ವಿಷಯ ಆಗಿದೆ. ಇದಕ್ಕೆ ತುಂಬ ಸಪೋರ್ಟ್ ಮಾಡಿದ್ದ ನಮ್ಮ ಶಾಮಿಲಿ ಕಾಲೇಜಿನ ಪ್ರಾಧ್ಯಾಪಕರು ಹಾಗೂ ಪ್ರಿನ್ಸಿಪಾಲರಿಗೆ ನಾವು ತುಂಬ ಹೃದಯದಿಂದ ಧನ್ಯವಾದಗಳನ್ನು ಹೇಳುತ್ತೇವೆ. ನಮಗೆ ಇಲ್ಲಿ ಕಾಲೇಜಿಗೆ ಬಂದಾಗ ತುಂಬ ಒಂದು ಖುಷಿಯಾದದ್ದು ಇಲ್ಲಿಯ ವಾತಾವರಣ, ಸೈಲೆಂಟ್ ಪ್ಲೇಸ್, ಮಕ್ಕಳಿಗೆ ಒಂದು ಕೊಡುವ ಅವರು ಟೀಚರ್ಸ್ನವರೆಲ್ಲ ಒಂದು ಒಳ್ಳೆ ರೀತಿಯಲ್ಲಿ ಅವರನ್ನು ಟ್ರೀಟ್ ಮಾಡೋದಾಗಲಿ ಅಥವಾ ಅವರ ಮಕ್ಕಳ ಹಾಗೆ ಅವರು ನೋಡಿಕೊಂಡು ಒಳ್ಳೆ ರೀತಿಯಲ್ಲಿ ವಿದ್ಯಾಭ್ಯಾಸವನ್ನು ಕೊಟ್ಕೊಂಡು, ಅಲ್ಲದೆ ನಮಗೆ ಇಲ್ಲಿ ತುಂಬ ಫೀಸಲ್ಲಿ ಕನ್ಸೆಷನ್ ತುಂಬ ಕೊಟ್ಟಿದ್ದಾರೆ. 90% ಅಬೋವ್ ಇದ್ದವರಿಗೆ ನಮಗೆ ಖಾಲಿ 5,000 ಮಾತ್ರ ಕಟ್ಟಲಿಕ್ಕೆ ಬಂದಿದೆ. ಅದರಿಂದ ನಮಗೆ 2 ವರ್ಷ ಖಾಲಿ 10,000 ಕಟ್ಟಿ ನಾವು 2 ವರ್ಷ PUC ಮುಗಿಸಿದ್ದೇವೆ. ಅದು ನಮಗೆ ತುಂಬ ಖುಷಿ ಉಂಟು ಮಾಡಿದೆ. ಅದಕ್ಕೆ ನಾವು Dr. G. ಶಂಕರ್ ಅವರಿಗೆ ತುಂಬ ಹೃದಯದಿಂದ ನಾವು ಧನ್ಯವಾದ ಹೇಳ್ತೇವೆ. ಹಾಗೆ ಇಲ್ಲಿ ನಮಗೆ ಮಕ್ಕಳನ್ನು ತುಂಬ ಸಪೋರ್ಟ್ ಮಾಡಿ ಅವರನ್ನು ಒಳ್ಳೆ ಮಾರ್ಕ್ ತೆಗೆದು ಒಂದು ರಾಜ್ಯಕ್ಕೆ ರ್ಯಾಂಕ್ ತೆಗೆಯುವ ಹಾಗೆ ಮಾಡಿದ ನಮ್ಮ ಈ ಕಾಲೇಜಿನ ಎಲ್ಲ ಟೀಚರ್ಸ್ನವರಿಗೆ ನಾವು ತುಂಬ ಹೃದಯದಿಂದ ಥ್ಯಾಂಕ್ಸ್ ಹೇಳ್ತೇವೆ. ಫಸ್ಟಿಗೆ ಎಷ್ಟು ಒಂದು ಮಾತಾಡಲಿಕ್ಕೆ ಎಲ್ಲ ಸ್ಟೇಜ್ ಫಿಯರ್ ಎಲ್ಲ ಇತ್ತು ಅವರಿಗೆ. ಈಗ ಇಲ್ಲಿ ಬಂದ ಮೇಲೆ ಟೀಚರ್ಸ್ನವರು ಒಂದೊಂದು ಪ್ರೋಗ್ರಾಮಿಗೆ ಅವರನ್ನು ಇದು ಮಾಡಿಕೊಂಡು ಅವರನ್ನು ಸ್ಟೇಜಲ್ಲಿ ನಿಂತು ಮಾತಾಡುವಷ್ಟು ಒಂದು ಧೈರ್ಯವನ್ನು ಕೊಟ್ಟು ಅವರಿಗೆ ತುಂಬ ಸಪೋರ್ಟ್ ಮಾಡಿ ನಮ್ಮನ್ನೆಲ್ಲ ನಮಗೆ ಒಂದು ಪ್ರೌಡ್ ಫೀಲ್ ಮಾಡಿದ್ದಾರೆ. ಅದಕ್ಕೆ ನಾವು ಅವರಿಗೆ ತುಂಬ ತುಂಬ ಹೃದಯದಿಂದ ಥ್ಯಾಂಕ್ಸ್ ಹೇಳ್ತೇವೆ. ನಮ್ಮ ಮಕ್ಕಳ ಭವಿಷ್ಯವನ್ನು ಒಳ್ಳೆ ರೀತಿಯಲ್ಲಿ ಮಾಡಿದ ಇಲ್ಲಿ ಶಾಮಿಲಿ ಕಾಲೇಜಿನ ಎಲ್ಲ ಪ್ರಿನ್ಸಿಪಾಲರಿಗೂ ಹಾಗೂ ಎಲ್ಲ ಟೀಚರ್ಸ್ನವರಿಗೂ ನಾವು ತುಂಬ ಥ್ಯಾಂಕ್ಸ್ ಹೇಳ್ತೇವೆ. ಪೂರಗಲಿಗ್ಲ ಅಂಚೆನೆ ಎನ್ನ ಮಗಲನೆ ಮುಲ್ಪ ಶಾಲೆ ಬರ್ತದೆ ಮಸ್ತ್ ಖುಷಿ ಒಂದುಂಡು. ಏನಕ್ಕೆ ಪಂಡ ಮುಲ್ಪ ಒಂಜಿ ಅಲ್ಲೊಂಜಿ ರ್ಯಾಂಕ್ ಗೆತ್ತಲು ಬಂದು ಮಸ್ತ್ ಇಂಕಲಿಗೆ ಖುಷಿ ಒಂದುಂಡು. ಪೂರ ಇಂಕಲ್ ಟೀಚರ್ಸ್ ನಗಲ್ ಮುಲ್ತ ಬಕ ಅಂಚೆನೆ ಆಡಳಿತ ವರ್ಗ ಪೂರ ಮಸ್ತ್ ಲಾಯ್ಕೊಂಡು ನಿಗಲ ಜೋಕುಲ್ಲ ಮುಲ್ಪ ಪೂರ ಪಾಡ್ದು ನಿಗಲ್ನ ಜೋಕುಲ್ ಎಂಚ ಉಜ್ವಲ ಭವಿಷ್ಯ ತಿಕ್ಕಡ್ ಪಂದು ಎಂಕಲೆಲ್ಲ ಮಲ್ತೊಂಬ ಕೋರಿಕೆ. ಮುಲ್ಪದ ಒಣಸ್ ಮುಲ್ತ ವಾತಾವರಣ ಪೂರ ಲಾಯ್ಕೊಂಡು. ನನ್ನ ಹೆಸರು ಅಶ್ವಿತಾ, ನಾನು ಸಂತೆಕಟ್ಟೆಯಿಂದ ಬರ್ತಿದ್ದೇನೆ. ನಾನು ಫಸ್ಟ್ PU ಮತ್ತು ಸೆಕೆಂಡ್ PU ಇಲ್ಲೇ ಮಾಡಿದ್ದು. ನಾನು ಅಂದ್ಕೊಂಡಿರಲಿಲ್ಲ ಅಂದರೆ ಸೆಕೆಂಡ್ PU ಅಲ್ಲಿ ರ್ಯಾಂಕ್ ಬರ್ತೇನೆ ಅಂತ. ಅಲ್ಲಿ ಟೀಚಿಂಗ್ ತುಂಬ ಒಳ್ಳೆಯದೆ, ಫ್ಯಾಕಲ್ಟಿ ತುಂಬ ಒಳ್ಳೆಯದೆ, ಟೀಚರ್ಸ್ ಎಲ್ಲ ಒಳ್ಳೆ ಇದ್ದಾರೆ.
ಕಾಮರ್ಸಲ್ಲಿ ತುಂಬ ಚೆನ್ನಾಗಿ ಕಲಿಸ್ತಾರೆ ಎಲ್ಲರೂ ಸಹ. ನನ್ನದು ಸೆಕೆಂಡ್ ಪಿ ಯು ಅಲ್ಲಿ 99.17% ಬಂದಿದೆ. ಮತ್ತು ಕಾಲೇಜಿಗೆ ಫಸ್ಟ್ ಬಂದು ಸ್ಟೇಟಿಗೆ 6th ರ್ಯಾಂಕ್ ತಗೊಂಡಿದ್ದೆ. Hi, start. Hi, my name is Kripashri. I have got 594 out of 600, 99% in my second PUC, and seventh rank in state. And for this, I would like to thank our all teachers and G. Shankar sir for constantly supporting us, and even for giving a fees concession. I got fees concession in both the years of first PUC and second PUC. So I would like to thank all the teachers. Thank you. ನನ್ನ ಹೆಸರು ಧನ್ಯ. ನಾನು ರಾಜ್ಯಕ್ಕೆ 10ನೇ ರ್ಯಾಂಕ್ ಬಂದಿದ್ದೇನೆ. ಇಲ್ಲಿ ಮ್ಯಾನೇಜ್ಮೆಂಟ್ ಅವರು ಸಹ ತುಂಬ ಒಳ್ಳೆ ನಮ್ಮೊಟ್ಟಿಗೆ ಕೋಆರ್ಡಿನೇಟ್ ಮಾಡಿದ್ದಾರೆ. ಮತ್ತು ಎಲ್ಲ ಸ್ಟಾಫ್ ಮೆಂಬರ್ಸ್ ಸಹ ತುಂಬ ಒಳ್ಳೆ ನಮಗೆ ಕಲಿಸಿದ್ದಾರೆ. ಮತ್ತು ಇಲ್ಲಿ ನನಗೆ 1 ವರ್ಷ ಫುಲ್ 5000 ಮಾತ್ರ ಇದು ಕಟ್ಟಲಿಕ್ಕೆ ಸಿಕ್ಕಿದ್ದು. ಹಾಗಾಗಿ ತುಂಬ ಅದು ಹೆಲ್ಪ್ ಆಯಿತು ನಮಗೆ. ಮತ್ತು ಇಲ್ಲಿ ಊಟ ಸಹ ಮಧ್ಯಾಹ್ನ ಫ್ರೀಯಾಗಿ ಕೊಡ್ತಾರೆ. ಅದು ಸಹ ಒಳ್ಳೆ ಊಟ ಕೊಡ್ತಾರೆ ಅವರು ನಮಗೆ. ಮತ್ತು ಎಲ್ಲ ಮ್ಯಾಮ್ನವರು ಸಹ ತುಂಬ ಸಪೋರ್ಟಿವ್ ಆಗಿದ್ದರು. ಇನ್ನು ನೆಕ್ಸ್ಟ್ ಸೆಕೆಂಡ್ PUC ಬರುವವರಿಗೆ ನಾವೀಗ ಇವತ್ತು 3 ಜನ ರ್ಯಾಂಕ್ ಬಂದಿದ್ದೇವೆ. ಇನ್ನು 6ಕ್ಕಿಂತ ಜಾಸ್ತಿ ರ್ಯಾಂಕ್ ಬರಬೇಕು, ನಮ್ಮ ಕಾಲೇಜಿಗೆ ಒಳ್ಳೆ ಹೆಸರು ಕೊಡಬೇಕಂತ ಕೇಳ್ತೇವೆ. ಸೊ ನಾವೆಲ್ಲ ಆಲ್ ದ ಬೆಸ್ಟ್. ನಾಡೋಜ ಡಾಕ್ಟರ್ ಜಿ ಶಂಕರ್ ಫ್ಯಾಮಿಲಿ ಟ್ರಸ್ಟ್ ಇವರು ನಡೆಸ್ತಾ ಇರುವಂತಹ ಶಾಮಿಲಿ ಪದವಿ ಪೂರ್ವ ಕಾಲೇಜು 2010ರಲ್ಲಿ ಪ್ರಾರಂಭವಾಗಿ 2026ಕ್ಕೆ 16ನೇ ವರ್ಷಕ್ಕೆ ಕಾಲಿಡ್ತಾ ಇದೆ. ಸುಮಾರು 170 ವಿದ್ಯಾರ್ಥಿಗಳಿಂದ ಪ್ರಾರಂಭವಾದ ಈ ಸಂಸ್ಥೆ ಇವತ್ತು 450 ವಿದ್ಯಾರ್ಥಿಗಳಿಗೆ ಎಜುಕೇಷನ್ ಕೊಡ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಈ ಸಂಸ್ಥೆಯ ಅಭಿವೃದ್ಧಿಗೆ ನಮ್ಮ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ನಾಡೋಜ ಡಾಕ್ಟರ್ ಜಿ ಶಂಕರ್ ಅವರ ಒಂದು ಪ್ರೋತ್ಸಾಹ ಗಮನಾರ್ಹವಾಗಿದ್ದು, ಹಾಗೆಯೇ ಆಡಳಿತ ಮಂಡಳಿಯ ಸದಸ್ಯರು ಹಾಗೆ ನಮ್ಮ ಆಡಳಿತ ಮಂಡಳಿಯ ಸಂಚಾಲಕರಾದ ಕರಸ್ಪಾಂಡೆಂಟ್ ಆದ ಶಾಲಿನಿ ಜಿ ಶಂಕರ್ ಅವರು, ಹಾಗೆಯೇ ಶಾಮಿಲಿ ಮೇಡಮ್ರವರು, ಹಾಗೆ ಶಂಕರ್ ಸಾಲಿಯನ್ರವರು, ಹಾಗೆ SK ಆನಂದ್ ಸರ್ ಅವರು ಎಲ್ಲ ನಮ್ಮ ಆಡಳಿತ ಮಂಡಳಿಯ ಸದಸ್ಯರು ಪ್ರತಿ 15 ದಿನಕ್ಕೊಮ್ಮೆ ಕಾಲೇಜಿನ ಎಲ್ಲ ಚಟುವಟಿಕೆಗಳನ್ನು ಗಮನಿಸಿ ಚರ್ಚಿಸಿ, ಪ್ರಾಂಶುಪಾಲರೊಟ್ಟಿಗೆ ಚರ್ಚಿಸಿ ಇಲ್ಲಿನ ಆಗುಹೋಗುಗಳ ಬಗ್ಗೆ, ಆಮೇಲೆ ಇಲ್ಲಿನ ಕೆಲವು ಇತಿಮಿತಿಗಳ ಬಗ್ಗೆ ಚರ್ಚಿಸಿ ಈ ಶಾಲೆಯನ್ನು, ಈ ಒಂದು ಸಂಸ್ಥೆಯನ್ನು ಅಭಿವೃದ್ಧಿ ಮಾಡಲಿಕ್ಕೆ ಪಣ ತೊಟ್ಟಿದ್ದಾರೆ. ಅದಲ್ಲದೆ ನಮ್ಮಲ್ಲಿ ಈಗ 450 ಜನ ವಿದ್ಯಾರ್ಥಿಗಳು ಅಧ್ಯಯನ ಮಾಡ್ತಾ ಇದ್ದು, ಎಲ್ಲ ವಿದ್ಯಾರ್ಥಿಗಳಿಗೂ ಮಧ್ಯಾಹ್ನದ ಉಚಿತವಾದ ಭೋಜನ ವ್ಯವಸ್ಥೆ ನೀಡಲಾಗ್ತಾ ಇದೆ. ಅದರೊಂದಿಗೆ 90ಕ್ಕಿಂತ ಹೆಚ್ಚು ಅಂಕ ತೆಗೆದ SSLC ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಶಿಕ್ಷಣವನ್ನು ನೀಡಲಾಗ್ತಾ ಇದೆ. ನಮ್ಮ ಒಂದು ಶುಲ್ಕದ ವಿಷಯಕ್ಕೆ ಬಂದರೆ ಅತಿ ಕಡಿಮೆ ಶುಲ್ಕದಲ್ಲಿ ಗುಣಮಟ್ಟದ ಶಿಕ್ಷಣವನ್ನು ನಮ್ಮ ಸಂಸ್ಥೆ ನೀಡ್ತಾ ಇದೆ. 90ಕ್ಕಿಂತ ಹೆಚ್ಚು ಬಂದವರಿಗೆ ಫ್ರೀ ಸೀಟ್ ಆದರೆ, ಮತ್ತು ಕಡಿಮೆ ಶುಲ್ಕದಲ್ಲಿ ಅತ್ಯುತ್ತಮ ಗುಣಮಟ್ಟದ ಶಿಕ್ಷಣವನ್ನು ನಾವು ನಮ್ಮ ಸಂಸ್ಥೆಯಲ್ಲಿ ನೀಡ್ತಾ ಇದ್ದೇವೆ. ನಮ್ಮ ಸಂಸ್ಥೆಯಲ್ಲಿ ಸುಮಾರು 2011ರಿಂದ 2025ರವರೆಗೂ ಸುಮಾರು 14 ವರ್ಷಗಳ ಕಾಲ ಡಾಕ್ಟರ್ ರಾಜಮೋಹನ್ ರವರು ಪ್ರಾಂಶುಪಾಲರಾಗಿ ಕಾರ್ಯನಿರ್ವಹಿಸಿದ್ದು, ಈ ಸಂಸ್ಥೆಯ ಇಷ್ಟು ಅಭಿವೃದ್ಧಿ ಪಥದತ್ತ ಹೋಗಲಿಕ್ಕೆ ಅವರು ಕಾರಣೀಕರ್ತರಾಗಿದ್ದಾರೆ. ಹಾಗೆ ಅವರೊಂದಿಗೆ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರು ಮತ್ತು ಅಧ್ಯಕ್ಷರು ಕೂಡ ಕೈ ಜೋಡಿಸಿದ್ರಿಂದ, ಪ್ರೋತ್ಸಾಹ ನೀಡಿದ್ರಿಂದ ಇವತ್ತು ನಮ್ಮ ಸಂಸ್ಥೆ ಸ್ವಲ್ಪ ಗಮನಾರ್ಹ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗಿದೆ. 2025-26ನೇ ಸಾಲಿನಲ್ಲಿ ದ್ವಿತೀಯ PUCಯಲ್ಲಿ 224 ಜನ ವಿದ್ಯಾರ್ಥಿಗಳು ಎಕ್ಸಾಮ್ ಪರೀಕ್ಷೆ ಒಂದನ್ನು ಬರೆದಿದ್ದು, ಅದರಲ್ಲಿ
112 ವಿದ್ಯಾರ್ಥಿಗಳು ವಿಶಿಷ್ಟ ಶ್ರೇಣಿಯಲ್ಲಿ ಪಾಸಾಗಿದ್ದಾರೆ. ಹಾಗೆ ಮತ್ತುಳಿದವರು ಅತ್ಯುತ್ತಮ ಅಂಕಗಳನ್ನು ಗಳಿಸುವುದರೊಂದಿಗೆ ಉತ್ತೀರ್ಣರಾಗಿರುವುದಲ್ಲದೆ 2025-26ನೇ ಸಾಲಿನ ದ್ವಿತೀಯ PUC ಪರೀಕ್ಷೆಯಲ್ಲಿ ಕಾಮರ್ಸ್ ವಿಭಾಗದಲ್ಲಿ 3 ರ್ಯಾಂಕ್ಗಳನ್ನು ಈ ಸಂಸ್ಥೆ ತನ್ನ ಮುಡಿಗೇರಿಸಿಕೊಂಡಿದೆ. ಕೃಪಾಶ್ರೀ ದ್ವಿತೀಯ PUC ವಿದ್ಯಾರ್ಥಿನಿ 7ನೇ ರ್ಯಾಂಕ್ ಪಡೆದರೆ, ಅಶ್ವಿತಾ ಎಸ್ ದ್ವಿತೀಯ PUC ವಾಣಿಜ್ಯ ವಿಭಾಗದ ವಿದ್ಯಾರ್ಥಿನಿ 6ನೇ ರ್ಯಾಂಕನ್ನು ಪಡೆದಿದ್ದು, ಹಾಗೆ ಕಾಮರ್ಸ್ ವಿಭಾಗದ ಕುಮಾರಿ ಧನ್ಯ 10ನೇ ರ್ಯಾಂಕ್ ತನ್ನ ಮುಡಿಗೇರಿಸಿಕೊಂಡಿದ್ದಾರೆ. ಇಂದು ನಮ್ಮ ಸಂಸ್ಥೆ ಒಂದು ಹಬ್ಬದ ವಾತಾವರಣದಲ್ಲಿ ಇದ್ದು 3 ರ್ಯಾಂಕ್ ವಿಜೇತರನ್ನು ನಮ್ಮ ಆಡಳಿತ ಮಂಡಳಿಯವರು, ಅಧ್ಯಕ್ಷರು ಮತ್ತು ಎಲ್ಲ ಸದಸ್ಯರು ನಮ್ಮ ಸಂಸ್ಥೆಗೆ ಆಗಮಿಸಿ ವಿದ್ಯಾರ್ಥಿಗಳಿಗೆ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿ ಅವರಿಗೆ ನಗದು ಪುರಸ್ಕಾರ ನೀಡಿ ಸನ್ಮಾನ ಮಾಡಿ, ಪೋಷಕರೊಂದಿಗೆ ಎಲ್ಲ ವಿದ್ಯಾರ್ಥಿಗಳು ಸಂಸ್ಥೆಯಲ್ಲಿ ಬಂದು ತಮ್ಮ ಅನುಭವಗಳನ್ನು ಹೇಳಿ ಅದರ ಜೊತೆಗೆ ತಮ್ಮ ವಿದ್ಯಾರ್ಥಿಗಳ ಸಾಧನೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ನಮ್ಮ ಸಂಸ್ಥೆಯ ಒಂದು ವಿಶೇಷತೆ ಏನಂದರೆ, ಎಲ್ಲ ಶಿಕ್ಷಕರು, ಎಲ್ಲ ಉಪನ್ಯಾಸಕರು, ಆಮೇಲೆ ಬೋಧಕೇತರರು ತಮ್ಮ ವಿದ್ಯಾರ್ಥಿಗಳನ್ನು ತಮ್ಮ ಮಕ್ಕಳಂತೆ ಪ್ರೀತಿಸುವುದರೊಂದಿಗೆ ಅವರಿಗೆ ಅತ್ಯುತ್ತಮ ಗುಣಮಟ್ಟದ ಶಿಕ್ಷಣವನ್ನು ನೀಡಲಿಕ್ಕೆ ಹಗಲಿರುಳು ಶ್ರಮಿಸ್ತಾ ಇದ್ದಾರೆ. ವಿದ್ಯಾರ್ಥಿಗಳು ಕೂಡ ನಮ್ಮ ಸಂಸ್ಥೆಯಲ್ಲಿ ಅತಿ ಹೆಚ್ಚಿನ ಶಿಸ್ತಿನೊಂದಿಗೆ ತಮ್ಮ ಅಧ್ಯಯನವನ್ನು ನಡೆಸ್ತಾ, ಅದರ ಜೊತೆಗೆ ನಮ್ಮಲ್ಲಿ CA ಇರ್ಬೋದು, CET ಇರ್ಬೋದು ಅಥವಾ ನೀಟ್ ಇತ್ಯಾದಿ ಕಾಂಪಿಟೇಟಿವ್ ಎಕ್ಸಾಮ್ಗಳ ಬಗ್ಗೆ ಕೂಡ ಕೋಚಿಂಗನ್ನು ನೀಡಲಾಗ್ತಾ ಇದ್ದು, ಅತಿ ಹೆಚ್ಚು ವಿದ್ಯಾರ್ಥಿಗಳು ರ್ಯಾಂಕನ್ನು ನಿರೀಕ್ಷೆ ಮಾಡ್ತಾ ಇದ್ದಾರೆ. ಈ ವರ್ಷ ಅಲ್ಲದೆ ಹಿಂದಿನ ವರ್ಷಗಳಲ್ಲಿಯೂ ಕೂಡ ಡಾಕ್ಟರ್ ರಾಜಮೋಹನ್ ರವರು ಪ್ರಾಂಶುಪಾಲರಾಗಿರುವಾಗಲೂ ಕೂಡ ನಮ್ಮ ಸಂಸ್ಥೆಗೆ 2 ಸಾರಿ ರ್ಯಾಂಕ್ ಬಂದಿದೆ. ಒಂದು ಸಾರಿ 8ನೇ ರ್ಯಾಂಕ್ ಮತ್ತು ಮತ್ತೊಂದನೇ ಸಾರಿ 10ನೇ ರ್ಯಾಂಕ್ ನಮ್ಮ ಸಂಸ್ಥೆಗೆ ಬಂದಿದೆ. ಇದು 3ನೇ ಬಾರಿ 2025-26ನೇ ಸಾಲಿನಲ್ಲಿ ನಮ್ಮ ಸಂಸ್ಥೆಗೆ 3 ರ್ಯಾಂಕ್ಗಳು ಏಕಕಾಲದಲ್ಲಿ ಬಂದಿದ್ದು, ಅದರ ಜೊತೆಯಲ್ಲಿ ಸೈನ್ಸ್ನಲ್ಲಿಯೂ ಕೂಡ ನಮ್ಮ ವಿದ್ಯಾರ್ಥಿಗಳು ಅತ್ಯುತ್ತಮ ಸಾಧನೆ ಮಾಡೋದರೊಂದಿಗೆ 98% ಅಂಕಗಳನ್ನು ಪಡೆದು ಡಿಸ್ಟ್ರಿಕ್ಟ್ನಲ್ಲಿ ಉತ್ತಮ ಸ್ಥಾನವನ್ನು ಪಡೆದು ರಾಜ್ಯದಲ್ಲಿಯೇ ನಮ್ಮ ಸಂಸ್ಥೆಯ ಹೆಸರನ್ನು ಮೇಲ್ದರ್ಜೆಗೇರಿಸಿದ್ದಾರೆ. ಈ ಒಂದು ಸಾಧನೆಗೈಲಿಕ್ಕೆ ನಮ್ಮ ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಯ ಶಿಸ್ತು ಮತ್ತು ನಮ್ಮ ಸಂಸ್ಥೆಯ ಎಲ್ಲ ಉಪನ್ಯಾಸಕರು ಕೈ ಜೋಡಿಸ್ತಾ ಇದ್ದು, ಈ ನಿಟ್ಟಿನಲ್ಲಿ ನಮ್ಮ ಆಡಳಿತ ಮಂಡಳಿಯವರಿಗೆ, ಆಮೇಲೆ ಹಿಂದೆ ಇಲ್ಲಿ ಸೇವೆ ಸಲ್ಲಿಸಿದ ಪ್ರಾಂಶುಪಾಲರಿಗೂ, ನಮ್ಮ ಎಲ್ಲ ಶಿಕ್ಷಕ ವೃಂದದವರನ್ನು ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. 3 ಕಾಂಬಿನೇಷನ್ಗಳಿದ್ದು, ಸೈನ್ಸ್ನಲ್ಲಿ 2 ಕಾಂಬಿನೇಷನ್, ಆಮೇಲೆ ಕಾಮರ್ಸ್ನಲ್ಲಿ ಕೂಡ 2 ಕಾಂಬಿನೇಷನ್, ಒಟ್ಟು 4 ಕಾಂಬಿನೇಷನ್ಗಳಲ್ಲಿ ವಿದ್ಯಾಭ್ಯಾಸವನ್ನು ನಮ್ಮ ವಿದ್ಯಾರ್ಥಿಗಳು ಪಡೆಯಬಹುದು. ಪ್ರಥಮ PUC ತರಗತಿಗೆ ಈಗಾಗಲೇ ಪ್ರವೇಶಾತಿ ಪ್ರಾರಂಭವಾಗಿದ್ದು, ಅತಿ ಹೆಚ್ಚು ವಿದ್ಯಾರ್ಥಿಗಳು ಪ್ರವೇಶವನ್ನು ಬಯಸಿ ಸಂಸ್ಥೆಗೆ ಬರ್ತಾ ಇದ್ದಾರೆ. ದ್ವಿತೀಯ PUCಯಲ್ಲಿ ಈಗಾಗಲೇ ತರಗತಿಗಳು ಪ್ರಾರಂಭವಾಗಿದ್ದು, ಮುಂದಿನ ವರ್ಷದ ತರಗತಿಗಳನ್ನು ನಾವು ರಜೆಯ ಅವಧಿಯಲ್ಲಿಯೇ ಹೆಚ್ಚಿನ ಒಂದು ಮಹತ್ವ ಕೊಟ್ಟು ಅದನ್ನು ಪೂರೈಸಿ ವಿದ್ಯಾರ್ಥಿಗಳನ್ನು ಮುಂದೆ ವೃತ್ತಿಪರ ಕೋರ್ಸುಗಳಿಗೆ ಬೇಕಾದಂತಹ ಎಲ್ಲ ತಯಾರುಗಳನ್ನು ಮಾಡಲಿಕ್ಕೆ ನಾವು ಈಗಾಗಲೇ ಶ್ರಮಿಸ್ತಾ ಇದ್ದೇವೆ. ಹೀಗೆ 10 ಹಲವು ರೀತಿಯಲ್ಲಿ ನಮ್ಮ ಸಂಸ್ಥೆ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಅತಿ ಹೆಚ್ಚಿನ ಒಂದು ನಿರೀಕ್ಷೆ ಇಟ್ಕೊಂಡು ನಮ್ಮ ಸಂಸ್ಥೆಗೆ ಆಗಮಿಸ್ತಾ ಇದ್ದಾರೆ. ಎಲ್ಲ ವಿದ್ಯಾರ್ಥಿಗಳು ಇಲ್ಲಿನ ಶಿಸ್ತು, ಗುಣಮಟ್ಟದ ಶಿಕ್ಷಣವನ್ನು ಪಡೆದುಕೊಂಡು ತಮ್ಮ ಜೀವನದಲ್ಲಿ ಅತ್ಯುತ್ತಮ ಸಾಧನೆ ಮಾಡಲಿಕ್ಕೆ ನಾವೆಲ್ಲರೂ
ಶ್ರಮಿಸ್ತಾ ಇದ್ದೇವೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತಾ ಇದ್ದೇನೆ.